ಮಂಗಳೂರಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಯಾಮಗಳಲ್ಲಿ ಇದೀಗ ಪೊಲೀಸರ ತನಿಖೆ ಒಂದು ಕಡೆ ಚುರುಕಾಗ್ತಾ ಇದೆ. ಒಟ್ಟು 5 ಪ್ರಕರಣಗಳಲ್ಲಿ ಸುಹಾಸ್ ಶೆಟ್ಟಿ ಆರೋಪಿಯಾಗಿದ್ದ. ರೌಡಿ ಶೀಟರ್ ಆಗಿದ್ದ ಕಾರಣಕ್ಕೇನೆ ಮರ್ಡರ್ ಆಗಿಬಿಟ್ಟಿದ್ದ ಅಂತ ಒಂದು ಗುಮಾನಿ ಇದೆ. ಫಾಜಿಲ್ ಹತ್ಯೆಗೆ ಪ್ರತೀಕಾರ ಅನ್ನೋ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಈಗ ಫಾಜಿಲ್ ಹತ್ಯೆಗೆ ಪ್ರತೀಕಾರ ಇತ್ತು, ಆ ಗುಂಪಿನ ಕಡೆಯವರು ಬಂದು ಇವನನ್ನು ಸಾಯಿಸ್ಬಿಟ್ಟಿದ್ದಾರೆ, ಇದು ಒಂದು ಭಾಗ. ಇಲ್ಲ ರೌಡಿ ಶೀಟರ್ ಆಗಿದ್ದ, ಏನೋ ದ್ವೇಷ ಇತ್ತು, ಪ್ರತೀಕಾರ ಇತ್ತು, ಹಗೆ ಇತ್ತು, ಅದಕ್ಕೆ ಸಾಯಿಸ್ಬಿಟ್ಟಿದ್ದಾರಾ, ಆ ಆ್ಯಂಗಲ್ ಒಂದು ಕಡೆ ತನಿಖೆ ನಡೀತಾ ಇದೆ. 2020 ಕೀರ್ತಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆಯೂ ಕೂಡ ಇದು ಹೌದಾ, ಹೀಗೂ ಇತ್ತಾ, ಇದ್ರ ಬಗ್ಗೆ ಕೂಡ ಒಂದು ಕಡೆ ತನಿಖೆ ನಡೀತಾ ಇದೆ. ಪ್ರಾಥಮಿಕ ವರದಿಯ ಪ್ರಕಾರ ಫಾಜಿಲ್ ಹತ್ಯೆಗೆ ಇದು ಪ್ರತೀಕಾರ ಅಂಥೇಳಿ ಪೊಲೀಸರ ಪ್ರಾಥಮಿಕ ತನಿಖೆಯ ಮೂಲಗಳು ಒಂದು ಕಡೆ ಹೇಳ್ತಾ ಇವೆ. ಇಲ್ಲಿ ಅಂದರೆ ಫಾಜಿಲ್ ಹತ್ಯೆಗೆ ಸಂಬಂಧಪಟ್ಟಂತೆ ಸುಹಾಸ್ ಶೆಟ್ಟಿ ಮೇಲೆ ಒಂದು ಜಿದ್ದಿತ್ತು, ಆ ಕಾರಣಕ್ಕೇ ಒಂದು ಗುಂಪು ಬಂದು ಸುಹಾಸ್ ಶೆಟ್ಟಿಯನ್ನು ಕೊಂದು ಹಾಕಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಇದೀಗ ಇದನ್ನು ನೋಡಲಾಗ್ತಾ ಇದೆ. ಅಂದರೆ ಇಲ್ಲಿ ನೋಡಿ, ಅವನನ್ನು ಹಂತಕರು ಹೇಗೆ ಹಿಂಬಾಲಿಸಿದ್ರು. ಒಂದು ಕಾರಲ್ಲಿ ಬರ್ತಾ ಇದ್ದ, ಆನಂತರದಲ್ಲಿ ಅವನೊಂದು ತಪ್ಪಿಸ್ಕೊಳ್ಳೋಕೆ ಒಂದು ಸಲ ಡಿಕ್ಕಿ ಆಗುತ್ತೆ, ಆನಂತರ ಒಂದು ಸಲೂನ್ಗೆ ನುಗ್ಗಿಬಿಡ್ತಾನೆ ಅವನು. ಆ ನುಗ್ಗಿದ್ರೂ ಬಿಡದೆ ಅವರೂ ಕೂಡ ಅದೇ ಗಾಡಿಯಿಂದ ಅಲ್ಲಿಗೂ ಗುದ್ದಿಸಿ ಆನಂತರ ಇವನು ಆಚೆ ಎಳ್ಕೊಂಡು ಬಂದು ಇವನು ತಪ್ಪಿಸ್ಕೊಂಡು ಹೋಗುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಆಚೆ ಎಳ್ಕೊಂಡು ಬಂದು ಇವನು ಓಡ್ತಾನೆ. ಆಚೆ ಎಳ್ಕೊಂಡು ಬಂದ ಆನಂತರದಲ್ಲಿ ಇವನನ್ನು ಕೊಚ್ಚಿ ಕೊಲೆ ಮಾಡಿ ಬಿಸಾಕ್ತಾರೆ. ಆನಂತರದಲ್ಲಿ ಆಸ್ಪತ್ರೆಗೆ ಸೇರಿಸ್ತಾರೆ, ಚಿಕಿತ್ಸೆ ಫಲಕಾರಿಯಾಗಲ್ಲ, ಇವನು ಸತ್ತು ಹೋಗ್ತಾನೆ ಸುಹಾಸ್ ಶೆಟ್ಟಿ. ಅವನನ್ನು ಸುಮಾರು 4 ರಿಂದ 6 ಜನ ಹೊಡೆದು ಸಾಯಿಸಿದ್ದಾರೆ ಅಂತ ಮಾಹಿತಿ ಇದೆ. ಇದು ಫಾಜಿಲ್ ಹತ್ಯೆಗೆ ಪ್ರತೀಕಾರದ ಕೊಲೆ ಅಂಥೇಳಿ ಹೇಳಲಾಗ್ತಾ ಇದೆ.